ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಇವತ್ತು ಯಾವ ಹಳ್ಳಿ ಕಡೆನಮ್ಮ ನಿಮ್ಮ ಫೀಲ್ಡ್ ವರ್ಕು? ಹೇಮಸಾಗರಕ್ಕೆ ಮಾವ. ಹೇಮಸಾಗರದಲ್ಲಿ ಒಬ್ಬ ರೈತರಿದ್ದಾರೆ, ಶಂಕರಪ್ಪ ಅಂತ. ಅವ್ರ ಬಾಳೆ ತೋಟಕ್ಕೆ ಸಸ್ಯ ಸಂಜೀವಿನಿ ಡ್ರಾಪ್ಸ್ ಕೊಟ್ಟಿದ್ದೆ. ಅದು ಬೆಳೆ ಬಂದಿದೆ ಅಂತೆ. ಅದ್ರ ಫೀಲ್ಡ್ ಟೆಸ್ಟಿಗೆ ಹೋಗ್ತಾ ಇದ್ದೀವಿ. ಗುಡ್, ಹೋಗಿ ಬನ್ನಿ. ಹಲೋ. ಹಲೋ, ಮೃಣಾಲಿನಿ ಮೇಡಮ್ ಅವರಾ? ಹೌದು, ತಾವು? ಮೇಡಮ್, ನನ್ನ ಹೆಸರು ರಾಜೇಶ್ ವಿದ್ಯಾಧರ್ ಅಂತ, ಬಿಸ್ನೆಸ್ ಮನ್. ನಮಸ್ಕಾರ, ಹೇಳಿ, ಏನಾಗಬೇಕಿತ್ತು? ಮೇಡಮ್, ನೀವು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಡ್ರಾಪ್ಸ್ ಕಂಡುಹಿಡಿದಿದ್ದೀರಲ್ಲ? ಹೌದು, ಸಸ್ಯ ಸಂಜೀವಿನಿ ಅಂತ ಅದರ ಹೆಸರು. ಗೊತ್ತು ಮೇಡಮ್, ಅದ್ರ ಬಗ್ಗೆ ಕೇಳಿದ್ದೀನಿ. ಜೊತೆಗೆ ನೀವು ಕಂಡುಹಿಡಿದಿರೋ ಸಸ್ಯ ಸಂಜೀವಿನಿ ಡ್ರಾಪ್ಸ್ ಬಗ್ಗೆ ನೀವು ಬರೆದಿರೋ ಕೆಲವು ಆರ್ಟಿಕಲ್ಸು ಓದಿದ್ದೀನಿ. ನೀವು ತುಂಬ ಒಳ್ಳೆ ಸೈಂಟಿಸ್ಟು, ಜೊತೆಗೆ ಒಳ್ಳೆ ಬರಹಗಾರರು ಕೂಡ ಮೇಡಮ್. ಥ್ಯಾಂಕ್ ಯು. ಆದರೆ ನೀವು ನನಗೆ ಫೋನ್ ಮಾಡಿದ ಉದ್ದೇಶ ನನಗೆ ಅರ್ಥ ಆಗಲಿಲ್ಲ. ಮೇಡಮ್, ನೀವು ಕಂಡುಹಿಡಿದಿರೋ ಸಸ್ಯ ಸಂಜೀವಿನಿ ಡ್ರಾಪ್ಸ್ನ ಹೋಲ್ಸೇಲ್ ಏಜೆನ್ಸಿ ನನಗೆ ಬೇಕಾಗಿತ್ತು. ಹೋಲ್ಸೇಲ್ ಏಜೆನ್ಸಿನ? ಆದರೆ ನಾವಿನ್ನೂ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟಾರ್ಟ್ ಮಾಡಿಲ್ಲ. ಬೇಕಾದರೆ ಅದ್ರ ಮ್ಯಾನುಫ್ಯಾಕ್ಚರ್ಗೆ ನಾವು ಫಂಡ್ ಮಾಡ್ತೀವಿ ಮೇಡಮ್. ನಮಗೆ ನೀವು ಕಂಡುಹಿಡಿದಿರೋ ಡ್ರಾಪ್ಸ್ನ ಹೋಲ್ಸೇಲ್ ಏಜೆನ್ಸಿ ಕೊಡಿ ಸಾಕು ಮೇಡಮ್. ಅದನ್ನು ನಾವು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಮೇಡಮ್. ಫಾರಿನ್ ಕಂಟ್ರೀಸ್ಗಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಆಫರ್ಗೆ ಥ್ಯಾಂಕ್ಸ್. ಆದರೆ ಆ ಏಜೆನ್ಸಿನ ನಿಮಗೆ ಕೊಡೋಕ್ಕಾಗೋದಿಲ್ಲ. ಯಾಕೆ ಮೇಡಮ್? ಅದು ಇಷ್ಟರಲ್ಲೇ ನಾನು ನನ್ನ ಹಸ್ಬೆಂಡು ಸಸ್ಯ ಸಂಜೀವಿನಿ ಡ್ರಾಪ್ಸ್ ತಯಾರು ಮಾಡೋ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಏಜೆನ್ಸಿನ ನಿಮಗೆ ಕೊಡೋಕ್ಕಾಗೋದಿಲ್ಲ. ಓ ಮೇಡಮ್, ನೀವು ಶುರು ಮಾಡಬೇಕು ಅಂತಿರೋ ಕಂಪ್ನಿಗೆ ನನ್ನನ್ನು ಪಾರ್ಟ್ನರ್ ಅಂತ ನಾನು ಸೇರಿಸ್ಕೋಬೋದಾ? ಕ್ಷಮಿಸಿ ಸರ್, ಅದು ಸಾಧ್ಯ ಇಲ್ಲ. ಯಾಕೆ ಮೇಡಮ್? ನಾನು ಸಸ್ಯ ಸಂಜೀವಿನ ಕಂಡುಹಿಡಿದಿರೋ ಉದ್ದೇಶ ನಮ್ಮ ದೇಶದ ರೈತರಿಗೆ ಅನುಕೂಲ ಆಗಲಿ ಅಂತ. ಆದರೆ ನಿಮ್ಮ ಉದ್ದೇಶ ಬೇರೆ ದೇಶಗಳಿಗೆ ಮಾರಿ ಹೆಚ್ಚು ಹೆಚ್ಚು ಹಣನ ಸಂಪಾದಿಸಬೇಕು ಅನ್ನೋದು. ಈ ರೀತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಒಂದು ಕಂಪ್ನಿಗೆ ಪಾರ್ಟ್ನರ್ಸ್ ಆಗೋರಿಗೆ ಸಮಾನ ಮನಸ್ಥಿತಿ, ಒಂದೇ ಉದ್ದೇಶ ಇರಬೇಕು. ಆದರೆ ನಿಮ್ಮ ಉದ್ದೇಶನೇ ಬೇರೆ, ನಮ್ಮ ಉದ್ದೇಶನೇ ಬೇರೆ. ಹಾಗಾಗಿ ನಿಮ್ಮನ್ನು ನಮ್ಮ ಕಂಪ್ನಿಗೆ ಪಾರ್ಟ್ನರ್ ಆಗಿ ತಗೊಳ್ಳೋಕ್ಕಾಗೋದಿಲ್ಲ. ಸಾರಿ. ಇಟ್ಸ್ ಓಕೆ ಮೇಡಮ್. ನಮಸ್ಕಾರ. ನಮಸ್ಕಾರ. ಯಾರ್ದಮ್ಮ ಫೋನು? ಬಿಸ್ನೆಸ್ ಮನ್ ರಾಜೇಶ್ ವಿದ್ಯಾಧರ್ ಅನ್ನೋರು. ಹೌದಾ? ಏನು ವಿಷಯ ಅವ್ರು ಫೋನ್ ಮಾಡಿದ್ದು? ಸಸ್ಯ ಸಂಜೀವಿನಿ ಡ್ರಾಪ್ಸ್ನ ಹೋಲ್ಸೇಲ್ ಏಜೆನ್ಸಿ ಕೇಳಿದ್ರು. ನಾನು ಆಗೋದಿಲ್ಲ ಅಂತ ಹೇಳಿದೆ. ಕೊನೆಗೆ ಆ ಕಂಪ್ನಿಗೆ ಪಾರ್ಟ್ನರ್ ಆದರೂ ಮಾಡ್ಕೊಳ್ಳಿ ಅಂದರು. ಮಾವ, ಅವ್ರ ಉದ್ದೇಶ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅನ್ನೋದಲ್ಲ, ಆ ಡ್ರಾಪ್ಸ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಹಣ ಮಾಡೋದು. ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದೆ ಮೃಣಾಲಿನಿ. ಸರಿ, ಹಾಗಿದ್ದೆ ನಾವಿಬ್ರು ಹೋಗಿ ಬರ್ತೀವಿ. ಬರ್ತೀವತ್ತೆ. ಸರಿ, ಬರ್ತೀವಿ ಮಾವ. ಹೋಗಿ ಬನ್ನಿ. ಹಲೋ. ಹಾಯ್ ಗಾರ್ಗಿ. ಹಾಂ, ಭುವನ್ ದಾಸ್ ಹೇಳಿ. ಎಲ್ಲಿದ್ದೀರಿ? ಇಲ್ಲೇ AC ಹಾಲಲ್ಲಿದ್ದೀನಿ, ಬನ್ನಿ ಮೇಲ್ಗಡೆ. ಓ ಹೌದಾ, ಬರ್ತೀನಿ.
ಹಾಯ್ ಗಾರ್ಗಿ. ಓ ಹಾಯ್ ಭುವನ್. ಸಾರಿ, ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಒಂದು ಅರ್ಜೆಂಟ್ ಪಾರ್ಟಿ ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನು ತಗೋತ್ರಿ? ಏನು ಬೇಡ, ಆ್ಯಕ್ಚುಲಿ ನಿಮಗೆ ವೆಯ್ಟ್ ಮಾಡ್ತಾನೆ 2 ಕಪ್ ಕಾಫಿ ಮುಗಿಸ್ಬಿಟ್ಟಿದ್ದೀನಿ. ನೀವೇನಾದರೂ ತೊಗೊಳ್ತೀರಾ? ನೋ ಥ್ಯಾಂಕ್ಸ್. ಅಲ್ಲ, ಮನೆಗೆ ಬರ್ಬೋದಾಗಿತ್ತು, ಇಲ್ಲಾಕೆ ಬರೋದಕ್ಕೆ ಹೇಳಿದ್ರಿ? ಅಮ್ಮನ ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ರು. ನಾಡಿದ್ದು ಶುಕ್ರವಾರ ನಮ್ಮ ಎಂಗೇಜ್ಮೆಂಟ್ ಇದೆಯಲ್ಲ, ಅದ್ರ ಪ್ರಿಪ್ರೇಷನ್ಸಲ್ಲಿದ್ದಾರೆ. ನೀವು ಬಂದಿದ್ದಿದ್ರೆ ನಿಮ್ಮ ಹತ್ರ ಸಜೆಷನ್ಸ್ ಕೇಳ್ತಾ ಇದ್ರು. ಅದು ಮನೆಗೆ ಬರಬೇಕಂತಲೇ ಇದ್ದೆ ಮೊದಲು, ಆದರೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ನಿಮ್ಮ ಹತ್ರ, ತುಂಬ ಪರ್ಸ್ನಲ್. ಅದಕ್ಕೆ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದೆ. ಏನು ಮುಖ್ಯವಾದ ವಿಚಾರ? ನಥಿಂಗ್ ಸೀರಿಯಸ್. ನಾನು ನೀವು ಫೇಸ್ಬುಕ್ಕಲ್ಲಿ ಪರಿಚಯ ಆದ್ವಿ, ತುಂಬ ಪರ್ಸ್ನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ. ಆಮೇಲೆ ನೀವು ಮದುವೆ ಆಗೋಣ ಅಂತ ಮೆಸೇಜ್ ಕಳಿಸಿದ್ರಿ. ನಾನು ಓಕೆ ಅಂದ್ಬಿಟ್ಟೆ. ನಮ್ಮ ಮಧ್ಯೆ ಈ ಮದುವೆ ಅನ್ನೋ ವಿಚಾರ ಬಂದ ತಕ್ಷಣ ಫ್ರೆಂಡ್ಶಿಪ್ಪು ಫ್ಯಾಮಿಲಿ ವಿಚಾರವಾಗಿ ಬದಲಾಗೋಯ್ತು. ಅದಾದಮೇಲೆ ನಮಗೆ ನಮ್ಮ ಪರ್ಸ್ನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಅದು ನಿಜ. ಇನ್ನು 3 ದಿನಕ್ಕೆ ನಮ್ಮ ಎಂಗೇಜ್ಮೆಂಟ್ ಆಗುತ್ತೆ. ಅದಾದಮೇಲೆ ನಾವಿಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕಾಗಲ್ಲ. ಅದೊಂದು ರೀತಿ ಸಂಬಂಧ ಆಗಿಬಿಡುತ್ತೆ. ಎಂಗೇಜ್ಮೆಂಟ್ಗೂ ಮುಂಚೆ ಫ್ರೆಂಡ್ಸ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪರಸ್ಪರ ಅಭಿರುಚಿ, ವ್ಯಕ್ತಿತ್ವದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತಲ್ವಾ? 100% ನಿಜ. ನಾನು ನಿಮ್ಮನ್ನು ಇಲ್ಲಿ ಕರೆಸಿದ್ದು ಪರ್ಸನಲ್ ಆಗಿ ಮಾತಾಡಬೇಕು ಅಂತಲ್ಲ, ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಅದಕ್ಕೆ. ಏನು ಮುಖ್ಯವಾದ ವಿಚಾರ? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ನೀವು ಇಲ್ಲಿಗೆ ಬರೋದಕ್ಕೆ ಮುಂಚೆ ನಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ಅನ್ನೋ ದ್ವಂದ್ವದಲ್ಲಿದ್ದೆ. ನಿಮ್ಮ ಮಾತು ತುಂಬ ಒಟ್ಟಾಗಿದೆ. ಏನು ನಿರ್ಧಾರ ತಗೊಂಡ್ರಿ? ಏನು ದ್ವಂದ್ವ ಇತ್ತು ನಿಮ್ಮ ಮನಸ್ಸಲ್ಲಿ? ಸಾರಿ, ನಾನು ಈ ವಿಷಯನ ತುಂಬ ತಡವಾಗಿ ಹೇಳ್ತಾ ಇದ್ದೀನಿ, ಆದರೆ ನಾನು ತಗೊಂಡಿರೋ ನಿರ್ಧಾರ ನನಗೆ ಸರಿ ಅನಿಸ್ತಾ ಇದೆ. ನಾಡಿದ್ದು ನಮ್ಮ ಎಂಗೇಜ್ಮೆಂಟ್ ಇದೆಯಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಭುವನ್ ದಾಸ್. ವಾಟ್? ಏನು ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಏನು ಗಾರಿಗೆ ಅವರೇ, ಎಂಗೇಜ್ಮೆಂಟ್ 3 ದಿನ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ದೀರಿ? ನಾವು ಎಂಗೇಜ್ಮೆಂಟ್ ಆಗ್ತಾ ಇರೋದು ಬರೀ ಶಾಸ್ತ್ರಕ್ಕೆ. ಎಂಗೇಜ್ಮೆಂಟ್ ಆಗಿ 1 ವಾರಕ್ಕೆ ಮದುವೆ ಅಂತಲೂ ಗೊತ್ತಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸೀರಿಯಸ್ ಆಗಿ ಮದುವೆ ಪ್ರಿಪ್ರೇಷನ್ಸಲ್ಲಿದ್ದಾರೆ. ನೀವು ಇವಾಗ ನೋಡಿದ್ರೆ ಎಂಗೇಜ್ಮೆಂಟೇ ಬೇಡ ಅಂತ ಹೇಳ್ತಿದ್ದೀರಲ್ಲ? ಐ ನೋ ಭುವನ್ ದಾಸ್, ನನ್ನ ಈ ನಿರ್ಧಾರದಿಂದ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತು. ಬಟ್ ನಾನು ತಗೊಂಡಿರೋ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನಮ್ದಿನ್ನೂ ಎಂಗೇಜ್ಮೆಂಟ್ ಕೂಡ ಆಗಿಲ್ಲ. ಎಷ್ಟೋ ಜನ ಮದುವೆ ಆಗಿ 6 ತಿಂಗಳಿಗೆ ಡಿಫ್ರೆನ್ಸಸ್ ಬಂತು ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಅದಕ್ಕಿಂತ ಇದು ಬೆಟರ್ ಅಲ್ವಾ? ಎಂಗೇಜ್ಮೆಂಟ್ಗೆ ನೀವು ಮುಂಚೆನೇ ಒಪ್ಪಿದ್ರಿ, ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ನಮ್ಮ ಮನೆಗಳಿಗೆ ಹೇಳಿದ್ದು. ಈಗ್ಯಾಕೆ ನಿಮ್ಮ ನಿರ್ಧಾರ ಬದಲಾಯಿತು? ನಮ್ಮಿಬ್ಬರು ವೇವ್ ಲೆಂತು ಮ್ಯಾಚ್ ಆಗಲ್ಲ ಅನಿಸ್ತು. ಸಾರಿ ಭುವನ್, ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿಯೊಬ್ಬರು ನಿಮ್ಮ ನೇಚರ್ ಬಗ್ಗೆ ಹೇಳಿದ್ರು. ಯಾರು? ಏನು ಹೇಳಿದ್ರು ನನ್ನ ಬಗ್ಗೆ? ಇಲ್ಲ, ಅವ್ರು ಯಾರು ಅನ್ನೋ ವಿಚಾರ ಬಿಡಿ. ನೋಡಿ, ಇದು ನನ್ನ ಲೈಫ್ ಪ್ರಶ್ನೆ. ಆ ವ್ಯಕ್ತಿ ಯಾರು, ನನ್ನ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ. ಪ್ಲೀಸ್ ಭುವನ್, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಡೋಂಟ್ ಶೌಟ್, ಕಂಟ್ರೋಲ್ ಯುವರ್ ಸೆಲ್ಫ್. ಸಾರಿ. ಪ್ಲೀಸ್ ಗಾರ್ಗಿ, ಅದು ಯಾರು ಅಂತ ಹೇಳಿ. ನನಗಾಗದೇ ಇರೋರು ಈ ಮದುವೆ ತಪ್ಪಿಸೋದಕ್ಕೆ ನಿಮಗೇನೇನು ಸುಳ್ಳು ಹೇಳಿದ್ದಾರೆ. ಮಿಸ್ಟರ್ ಭುವನ್, ಬೇರೆ ಯಾರೂ ಅಲ್ಲ, ನಿಮ್ಮನ್ನು ಮದುವೆ ಆಗಬೇಕು ಅಂತಿದ್ರಲ್ಲ ಮುಖ್ಯಮಂತ್ರಿ ಬಿಂಗ ಅವ್ರ ಮಗಳು ಮೃಣಾಲಿನಿ, ಅವ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನನ್ನ ಹತ್ರ ಹೇಳಿದ್ರು.
ಏನಂತ ಹೇಳಿದ್ರು? ಮದುವೆ ಬೇಡ ಅಂತ ಹೇಳಿದ್ದು ಮೃಣಾಲಿನಿಯವರು, ನಾನಲ್ಲ. ಮದುವೆಗೆಲ್ಲ ತಯಾರಿ ಆದಮೇಲೆ ಮದುವೆ ಹಿಂದಿನ ದಿನ ಮನೆ ಬಿಟ್ಟು ಹೋದರು ಆ ಮೃಣಾಲಿನಿಯವರು. ತಪ್ಪು ನಂದಲ್ಲ ಗಾರ್ಗೆ ಅವರೇ, ಆ ಮೃಣಾಲಿನಿಯವ್ರದ್ದು. ನನಗೆ ನನ್ನ ತಂದೆ ತಾಯಿಗಳಿಗೆ ಅವಮಾನ ಆಗೋ ರೀತಿ ಮಾಡಿದ್ರು. ಈಗ ನೀವು ಅವ್ರ ಮಾತು ಕೇಳಿಕೊಂಡು ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಿದ್ದೀರಲ್ಲ. ಪ್ಲೀಸ್ ಗಾರ್ಗೆ ಅವರೇ, ನೀವು ತಗೊಂಡಿರೋ ನಿರ್ಧಾರ ಸರಿಯಲ್ಲ. ನೀವು ಅರ್ಧ ಸತ್ಯ ಮಾತ್ರ ಹೇಳ್ತಾ ಇದ್ದೀರಾ, ಮಿಕ್ಕರ್ಧದ ಬಗ್ಗೆ ಹೇಳ್ತಾ ಇಲ್ಲ. ಮೃಣಾಲಿನಿ ಅವರು ಮದುವೆ ಹಿಂದಿನ ದಿನ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಮಿಸ್ಟರ್ ಭುವನ್? ಸಿದ್ಧಾಂತ್ ದೇಸಾಯಿ ಅಂದರೆ ಯಾರಂತ ಗೊತ್ತಿರಬೇಕಲ್ಲ ನಿಮಗೆ. ನಿಮ್ಮ ಪೊಸೆಸಿವ್ನೆಸ್ ನೇಚರ್ನಿಂದ ಸಿದ್ಧಾಂತ್ ಮತ್ತು ಮೃಣಾಲಿನಿ ಫ್ರೆಂಡ್ಶಿಪ್ಗೆ ಮಸಿ ಬಡಿದ್ರಿ. ಸಿದ್ಧಾಂತ್ ಅವ್ರ ವ್ಯಕ್ತಿತ್ವಕ್ಕೂ ಮಸಿ ಬಡಿದ್ರಿ. ಮೃಣಾಲಿನಿಯವರು ಸಿದ್ಧಾಂತ್ ಸ್ನೇಹ ಬಿಡಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ದ್ವೇಷ ಹುಟ್ಟೋ ಹಾಗೆ ಮಾಡಿದ್ರಿ. ಸಿದ್ಧಾಂತ್ ಮೇಲೆ ಇಲ್ಲಿ ಸಲ್ಲದ ಆರೋಪ ಹೊರಿಸಿದ್ರಿ. ಮೃಣಾಲಿನಿಗೆ ನಿಮ್ಮ ಕುತಂತ್ರದ ಬಗ್ಗೆ ಗೊತ್ತಾಯಿತು, ಅದಕ್ಕೆ ಅವ್ರ ಮನೆ ಬಿಟ್ಟು ಹೋಗಿದ್ದು ಅಲ್ವಾ? ಸಿದ್ಧಾಂತರ ನನಗೂ ತುಂಬ ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆ ಫ್ರೆಂಡ್ಸ್ ಎಲ್ಲ ನನಗೆ ಎಷ್ಟೊತ್ತಲ್ಲಿ ಯಾವ ಕಷ್ಟ ಬಂದರೂ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ. ನಿಮ್ಮನ್ನು ಮದುವೆ ಆದರೆ ಅವರನ್ನೆಲ್ಲ ನಾನು ಕಳ್ಕೋಬೇಕಾಗುತ್ತೆ. ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಭುವನ್ ದಾಸ್. ನಿಮಗೋಸ್ಕರ ಅವರನ್ನೆಲ್ಲ ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. 10-15 ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಇದೆ. ಇಲ್ಲಿವರೆಗೂ ಯಾವುದೇ ವಿಚಾರಕ್ಕೂ ಜಗಳ ಆಗಿಲ್ಲ. ನಾವಿಬ್ಬರು ಮದುವೆ ಆದರೆ ಸಂತೋಷವಾಗಿರಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಗಾರ್ಗಿ, ಮೃಣಾಲಿನಿ ಅವರ ಮಾತು ಕೇಳಿಕೊಂಡು ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಬಿಡಿ. ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂದರೆ ನಮಗೆ, ನಮ್ಮ ಫ್ಯಾಮಿಲಿಗೆ ತುಂಬ ಅವಮಾನ ಆಗುತ್ತೆ. ಐ ಆಮ್ ಸಾರಿ ಭುವನ್, ನನಗಿರೋದು ಒಂದೇ ಲೈಫು. ಅದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಸಂತೋಷವಾಗಿ ಲೈಫ್ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾರಿ ಒನ್ಸ್ ಅಗೇನ್. ಬಾಯ್. ಸರ್, ನಿಮ್ಮನ್ನು ಕೇಳಿಕೊಂಡು ಮಹೇಶ್ ದಾಸ್ ಮತ್ತು ಜಗದೀಶ್ ದಾಸ್ ಅನ್ನೋರು ಬಂದಿದ್ದಾರೆ ಸರ್. ಸರಿ, ಅವ್ರನ್ನ ಒಳಗೆ ಕಳಿಸು. ಆಮೇಲೆ ಒಳಗೆ ಬೇರೆ ಯಾರನ್ನೂ ಬಿಡಬೇಡ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಂತೆ. ಹೌದ್ರಿ, ಬರ ಹೇಳಿದೆ. ಡ್ರಿಂಕ್ಸ್ ತೊಗೊತೀರಾ? ಇಲ್ಲ ಸರ್. ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿದೆ. ಏನು ಸರ್ ಅದು? ನೀವು ನಿಮ್ಮ ಚಿಕ್ಕಪ್ಪನಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ, ಡಾಕ್ಟರ್ ವೈಷ್ಣವಿ ಪ್ರಸಾದ್, ಆ ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟಾ? ಹೌದು, ನಿಮ್ಮ ಚಿಕ್ಕಪ್ಪನಿಗೆ ಆ ಅಮ್ಮ ತಪ್ಪು ಇಂಜೆಕ್ಷನ್ ಕೊಟ್ಟು ಹಾರ್ಟ್ ಪ್ರಾಬ್ಲಮ್ ಆಯಿತು. ಪ್ರಾಣ ಅಪಾಯ ಆಗೋ ಸಂಭವ ಇತ್ತು ಅಂತ ಕಂಪ್ಲೇಂಟ್ ಕೊಡಬೇಕು ನೀವು. ಯಾಕೆ ಸರ್? ನೋಡ್ರಿ, ರಿಟೈರ್ಡ್ IAS ಆಫೀಸರ್ ಮೋಹನ್ ದಾಸ್ ಅವ್ರಿಗೆ ಅನ್ಯಾಯ ಆಗಿದೆ, ನಿಮಗೂ ಕೂಡ. ಆ ಅಮ್ಮ ಬೇಜವಾಬ್ದಾರಿಯಿಂದ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಗಳು ಸಾಯೋದಕ್ಕೆ ನಾವು ಬಿಡೋದಿಲ್ಲ. ಡಾಕ್ಟರ್ ವೈಷ್ಣವಿ ಪ್ರಸಾದ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಆಗ ಆ ಅಮ್ಮ ನಮ್ಮ ಕಂಟ್ರೋಲ್ ಸಿಗ್ತಾಳೆ. ಆಗ ಬುದ್ಧಿ ಕಲಿಸ್ಬೋದು. ಹಾಸ್ಪಿಟ್ಲ್ ನಮ್ಮದಾದ್ರೂ ಅವ್ರು ನಡೆದಿದ್ದೇ ದಾರಿ ಆಗ್ಬಿಡುತ್ತೆ. ಅದಕ್ಕೆ
ನೀವು ಆ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಸಾರ್ ಬ್ರದರ್ ತಪ್ಪು ತಿಳ್ಕೊಬೇಡ, ಆ ಗ್ಲಾಸ್ ತಗೊಂಬ. ಸಾರ್ ನಿನ್ನೆ ನಿಮ್ಮ ಹಾಸ್ಪಿಟಲ್ ನಡೆದ ಬೋರ್ಡ್ ಮೀಟಿಂಗಲ್ಲಿ ನಾವೇ ಹೇಳಿದ್ವಿ ನಾವೇನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲ್ಲ ಅಂತ. ಇವಾಗ ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಂದರೆ ಏನು ಚೆನ್ನಾಗಿರುತ್ತೆ ಸರ್. ಹೋಗಲಿ ಬಿಟ್ಬಿಡಿ ಸರ್. ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಆ ಅಮ್ಮನ ಲೈಫ್ ಹಾಳಾಗೋಗ್ಬಿಡುತ್ತೆ. ಕಪ್ಪಾಳ ಕೊಡ್ದುಬಿಡ್ತೀನಿ. ಹೇಳ್ದಷ್ಟು ಮಾಡಬೇಕಷ್ಟೇ ನೀನು. ಆ ಅಮ್ಮನ ಲೈಫ್ ಹಾಳಾಗೋಗುತ್ತೆ ಅಂತ ಆಲೋಚನೆ ಮಾಡಿದ್ರೆ ನಿಮ್ಮ ಲೈಫ್ ಹೋಗುತ್ತೆ. ಸರ್ ನಿಮ್ಮ ಡೀಟೈಲ್ ಎಲ್ಲ ಕಲೆಕ್ಟ್ ಮಾಡಿಸಿದ್ದೀನಿ. ನಿಮ್ಮ ಹಿಸ್ಟ್ರಿ ಎಲ್ಲ ನನಗೆ ಗೊತ್ತು. ನಾನು ಹೇಳ್ದಂಗೆ ನೀವು ಕೇಳಿದ್ರೆ ನಿಮಗೇನು ತೊಂದರೆ ಆಗೋದಿಲ್ಲ. ನಾನು ಈ ರಾಜ್ಯದ ಆಡಳಿತ ಪಕ್ಷದ ಅಧ್ಯಕ್ಷ. ನನ್ನ ಮಾತು ಕೇಳಿದ್ರೆ ನಾನು ನಿಮ್ಮ ಪರ ಇರ್ತೀನಿ. ಇಲ್ಲಾಂದರೆ ನನ್ನ ವಿರೋಧಿಗಳ ಲೀಸ್ಟಲ್ಲಿ ನೀವು ಸೇರ್ಕೊತೀರ. ಆಲೋಚನೆ ಮಾಡಿ. ಈ ಮಿನಿಸ್ಟರ್ ಮುನಿಯಪ್ಪನ ವಿರೋಧ ಕಟ್ಕೊಂಡ್ರೆ ತುಂಬ ಅಪಾಯ ಆಗುತ್ತೆ. ನನ್ನ ಮಾತು ಅರ್ಥ ಆಯಿತು ತಾನೇ? ಅರ್ಥ ಆಯಿತು ಸರ್. ಹಾಗಾದರೆ ಡಾಕ್ಟರ್ ವೈಷ್ಣವಿ ಪ್ರಸಾದ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ತಾನೇ? ಕೊಡ್ತೀವಿ ಸರ್.